ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ. ಫ್ರೆಂಡ್ಸ್ ಇವತ್ತಿನ ನನ್ನ ಈ ವಿಡಿಯೋ ಬಂದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಹೆಣ್ಮಕ್ಳು ಹುಟ್ಟಿದ್ರೆ ಅಂದರೆ ಹೆಣ್ಮಕ್ಳು ಹುಟ್ಟಿ 5 ವರ್ಷಕ್ಕೆ 7 ವರ್ಷಕ್ಕೆ ಮತ್ತು 9 ವರ್ಷಕ್ಕೆ ಅಂದರೆ ಹೆಣ್ಮಕ್ಳು ಮೆಚ್ಯೂರ್ ಆಗೋದಕ್ಕಿಂತ ಮುಂಚೆನೇ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅದು ಕಾರ್ಯಕ್ರಮದ ಹೆಸರೇನಪ್ಪ ಅಂದ್ರೆ ಉಡದಟ್ಟಿ ತರೋದು ಅಂತ ಹೇಳಿ, ಅಂದರೆ ನಾರಿ ಸೀರೆ ಹೆಣ್ಮಕ್ಳಿಗೆ ಮೆಚ್ಯೂರ್ ಆಗೋದಕ್ಕಿಂತ ಮುಂಚೆನೇ ಈ ಒಂದು ಕಾರ್ಯಕ್ರಮನ ಫಸ್ಟ್ ಸ್ಯಾರಿ ಹಾಫ್ ಸ್ಯಾರಿ ಅಂತೆಲ್ಲ ಮಾಡ್ತಾರಲ್ಲ, ಆ ಥರದ್ದು ಒಂದು ಕಾರ್ಯಕ್ರಮನ ನಮ್ಮ ತಂಗಿ ಮಗಳಿಗೆ ಮಾಡೋದು ಇಟ್ಕೊಂಡಿದ್ರು. ಇವತ್ತಿನ ಒಂದು ಕಾರ್ಯಕ್ರಮದಾಗ ನಮ್ಮ ತಂಗಿ ಮಗಂದು ನಾಮಕರಣನೂ ಇತ್ತು, ಅದ್ರ ಜೊತೆಗೆ ಮಗಳದು ಉಡದಟ್ಟಿ ಕಾರ್ಯಕ್ರಮನೂ ಇಟ್ಕೊಂಡಿದ್ರು. ಮತ್ತು ಇನ್ನು ಅವಳಿಗೆ ಇನ್ನೊಂದು 20 ಡೇಸ್ ಹೋದ್ರೆ ಮತ್ತಿನ್ನು 9 ಇಯರ್ಸ್ ಕಂಪ್ಲೀಟ್ ಆಗ್ತೈತಿ, ಬೇಗ ಇದರಲ್ಲೆಲ್ಲ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ ಎರಡನ್ನೂ ಒಟ್ಟಿಗೆ ಇಟ್ಕೊಂಡಿದ್ರು. ಹಾಗಾಗಿ ನಾವು ಮನೆಯವರು ಎಲ್ಲರೂ ಹೋಗಿದ್ವಿ ಅಲ್ಲಿಗೆ. ತಂಗಿ ಮಗನ ನಾಮಕರಣದ ವಿಡಿಯೋ ನಾನು ಈ ಮುಂಚೆನೇ ಹಾಕೇನಿ. ಇದು ಒಂದು 10 ಡೇಸ್ ಬ್ಯಾಕ್ ಆಗಿರೋ ಅಂಥದ್ದು, ಹಾಕೋಕ್ಕಾಗಿದ್ದಿಲ್ಲ ಅಂದರೆ ಸ್ವಲ್ಪ ಈ ಫೋಟೋಸು ವೀಡಿಯೋಸ್ ಎಲ್ಲ ಮಿಸ್ ಆಗಿಬಿಟ್ಟಿದ್ವು. ಹಾಗಾಗಿ ಆ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ಲೇಟಾಗಿ ಹಾಕೋದು ಬಂತು. ಇಲ್ಲಿ ನೋಡ್ರಿ, ನೋಡ್ರಿ ಉಡದಟ್ಟಿ ಕಾರ್ಯಕ್ರಮನ ಮಾಡಿಸ್ಕೋಣ ಅಂತಕ್ಕಿ ಮಗಳು. ಈಗ ಇವಳಿಗೆ ಇನ್ನೂ 9 ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ, ಇನ್ನೊಂದು 20 ಡೇಸ್. ಹಾಗಾಗಿ ಈಗ ಇವಳಿಗೆ ನೋಡ್ರಿ ಉಡದಟ್ಟಿ ಅಂದರೆ ಈ ಒಂದು ಕಾರ್ಯಕ್ರಮನ ಸಾಕಷ್ಟು ಜನ ಈ ಕಡೆಯವರಿಗೆ ಗೊತ್ತಿಲ್ಲ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಕಂಪಲ್ಸರಿ ಈ ಒಂದು ಕಾರ್ಯಕ್ರಮನ ಮಾಡೇ ಮಾಡ್ತಾರೆ. ಏನಪ್ಪ ಈ ಒಂದು ಕಾರ್ಯಕ್ರಮದ ಅಂತಂದ್ರೆ ತವ್ರ ಮನೆಯರು ಅಂದರೆ ಈಗ ನಮ್ಮ ತಂಗಿ ಮಗಳಿಗೆ ನಮ್ಮ ಅಪ್ಪಾಜಿ ಮನೆಯರು, ನಮ್ಮ ತವ್ರ ಮನೆಯರು, ಸೋದರ ಮಾವನ ಕಡೆಯಿಂದ ಅವರಿಗೆ ಉಡಕ್ಕಿ ಸಾಮಾನು, ಆಮೇಲೆ ಅವರಿಗೆ ಬಟ್ಟೆ ಸೀರೆ ಅದನ್ನೆಲ್ಲ ತಗೊಂಡು, ಆಮೇಲೆ ಈಗ ದಂಡಿ ಅಂತ ತರ್ತಾರೆ ನಮ್ಮ ಕಡೆಗೆ. ನೋಡ್ರಿ ಈ ಥರ ಎಲ್ಲ ಇದನ್ನು ಸ್ಯಾರಿ ಎಲ್ಲ ಮುಂಚೆನೇ ಉಡಿಸ್ಬಿಟ್ಟಿದ್ರು. ಹಾಗಾಗಿ ಅದು ಉಡಿ ಸಾಮಾನು ಅದೆಲ್ಲ ತಗೊಂಡು ದಂಡಿ ಅಂತ ತರ್ತಾರೆ ನಮ್ಮ ಕಡೆಗೆ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಹೆಣ್ಮಕ್ಳಿಗೆ ಏನು ಕಾರ್ಯಕ್ರಮ ಮಾಡಿದರೆ ಈ ಒಂದು ದಂಡಿ, ಈಗೇನು ಹಾಕ್ಕೊಂಡಾಳಲ್ರಿ ಹೂವಿಂದು, ಅದೇ ನೋಡ್ರಿ ದಂಡಿ ಅಂತಂದ್ರೆ ಅದನ್ನೆಲ್ಲ ಒಂದು ಕಾರ್ಯಕ್ರಮಕ್ಕೂ ನಮ್ಮ ಉತ್ತರ ಕರ್ನಾಟಕ ಸೈಡ್ ಎಲ್ಲ ಹೆಣ್ಮಕ್ಳಿಗೆ ಇದೊಂದು ಹಾಕೋ ಪದ್ಧತಿ ಐತಿ. ಇಲ್ಲಿ ನೋಡ್ರಿ ಇಬ್ಬರು ಮಕ್ಕಳಿಗೆ ಅಂದ್ರೆ ಒಬ್ಬರಿಗೆ ಕುಂದ್ರಿಸ್ಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇನ್ನೊಬ್ಬರು 2ನೇ ಮಗಳಿಗೆ ಒಂದು 5 ವರ್ಷಕ್ಕೆ ಅದಾಳಕ್ಕಿ, ಹಾಗಾಗಿ ಅಕ್ಕಿನೂ ಜೊತೆಗೆ ಕುಂದ್ರಿಸಿದ್ರು. ಇವರು ಉಡಿ ತುಂಬ್ತಾ ಇರೋರು ಕಾರ್ಯಕ್ರಮ ಮಾಡ್ತಾ ಇರೋರು ನಮ್ಮ ಅಪ್ಪಾಜಿ ಮನೆಯಾಗ ದೊಡ್ಡ ಹಿರಿ ಸೊಸೆ ರೀ ಇವರು, ಅಂದ್ರೆ ಅವ್ರ ಅಣ್ಣನ ಮಗನ ವೈಫ್, ಅಂದ್ರೆ ನಮ್ಮ ದೊಡ್ಡ ಅಣ್ಣನ ವೈಫ್ ಇವರು. ಹಾಗಾಗಿ ಅವ್ರ ಕಡೆಯಿಂದನೇ ಎಲ್ಲದು ಉಡಿ ತುಂಬಿಸೋದನ್ನೆಲ್ಲ ಮಾಡ್ತಾ ಇದ್ದಾರೆ. ನೋಡಿರಿ ಮಕ್ಕಳು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದರು ಅಂತಂದ್ರೆ ಅವ್ರು ಎಷ್ಟು ಪೇಷನ್ಸಿಂದ ಕುತ್ಕೊಂಡಿದ್ರು. ನಿಜವಾಗ್ಲೂ ನಮಗೆ ಖುಷಿ ಅನ್ನಿಸ್ತು, ಅಷ್ಟು ಚೆನ್ನಾಗಿ ರೆಡಿಯಾಗಿದ್ದರು. ನಮ್ಮ ದೊಡ್ಡಮ್ಮರು, ನಮ್ಮ ಅಮ್ಮರು, ನಮ್ಮ ಚಿಕ್ಕಮ್ಮ ಎಲ್ಲರೂ ಬಂದಿದ್ವಿ. ಎಲ್ಲರೂ ಅವಳಿಗೆ ಅರಶಿನ ಕುಂಕುಮ ಹಚ್ಚಿ ಮಾಮೂಲಿಯಾಗಿ ಹೆಣ್ಮಕ್ಳಿಗೆ ಯಾವ ಥರ ಆರತಿ ಮಾಡ್ತಾರಲ್ಲ ಉಡಿ ತುಂಬಿ, ಆ ಥರ ಆರತಿ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ರೀ ನಮ್ಮ ತವ್ರ ಮನೆ ಕಡೆಯರು, ಸೋದರ ಮಾವಾದಂಥರು ಬೆಳ್ಳಿ ಬಂಗಾರದ್ದು ಏನಾದರೂ ಅವಳಿಗೆ ಉಡುಗೊರೆಯಾಗಿ ನೀಡಿ ಇದು ಮಾಡಿ ಅವರಿಗೆ ಸ್ಯಾರಿ ಎಲ್ಲ ಕೊಟ್ಟು ಈ ಒಂದು ಪದ್ಧತಿನ ಮಾಡೋದು ನಮ್ಮ ಹಿಂದ್ಲಿಂದನೂ ನಡ್ಕೊಂತ ಬಂದಿರೋ ಅಂಥದ್ದು ರೀ ಇದು. ಯಾವುದೋ ಒಂದು ಪ್ರತಿಯೊಂದು ಹೆಣ್ಣು ಮಕ್ಕಳಿಗಾಗಲಿ ಸೋದರ ಮಾವರು ಅಂದ್ರೆ ತವ್ರ ಮನೆ ಕಡೆಯಿಂದ ಫಸ್ಟ್ ಉಡಿ ಇರಬೇಕು ಅವ್ರದ್ದು. ಫಸ್ಟ್ ಅವರು ಉಡಕ್ಕಿ ತುಂಬಿಸ್ಕೊಂಡು ಸೀರೆ ಉಟ್ಕೊಂಡು ಒಂದು ಹೆಣ್ಣು ಅದು ಆಗ ಒಂದು ಕಾರ್ಯಕ್ರಮಕ್ಕೋಸ್ಕರ ಈ ಒಂದು ಉಡದಟ್ಟಿ ನಾರಿ ಸೀರೆ ಅನ್ನೋ ಒಂದು ಕಾರ್ಯಕ್ರಮನ ಇಟ್ಕೊಂತಾರೆ ರೀ. ನಮ್ಮ ಅತ್ತಿಗೆಯವರು ಏನೇನು ಪದ್ಧತಿ ಇತ್ತಲ್ಲ ಅದನ್ನೆಲ್ಲದನ್ನು ಮಾಡ್ತಾಯಿದ್ರು. ಮಕ್ಕಳಂತರೂ ಒಂದು ಸ್ವಲ್ಪನೂ ಬೇಜಾರಿಲ್ದನ, ಒಂದು ಸ್ವಲ್ಪ ಅವ್ರಿಗೆ ಏನು ಇರಿಟೇಟ್ ಇಲ್ದನ ಅಷ್ಟು ಚೆನ್ನಾಗಿ ಮಾಡಿಸ್ಕೊಂತ ಇದ್ರು. ಬಟ್ಲ ಕೆಳಗಡೆ ಬರಕ್ಕೆ ಮೊದಲು ತವ್ರ ಮನೆಯವರು ಉಡಿ ತುಂಬಿ ಆಗಿನ ಮೇಲೇ ಅವ್ರದ್ದು ಆರತಿ ಮಾಡೋದು, ಆದಮೇಲೆ ನೆಕ್ಸ್ಟ್ ನಾವು ಉಳಿದವರೆಲ್ಲರೂ ಆರತಿ ಮಾಡೋದು, ಉಡಿ ತುಂಬೋದು ಮಾಡಬೇಕು. ಹಾಗಾಗಿ ನಾನು ಅವಳಿಗೆ ಒಂದು ಡ್ರೆಸ್ ತಗೊಂಡು ಹೋಗಿದ್ದೆ, ಅದನ್ನ ಅವಳಿಗೆ ಕೊಟ್ಟು ನಾನು ಆರತಿ ಮಾಡಿ ಮುಗಿಸಿದೆ. ನಿಮ್ಮ ಕಡೆಗೆ ಯಾವ ಥರ ಮಾಡ್ತೀರಿ? ಈ ವಿಡಿಯೋ ನೋಡಿದವ್ರು ಏನಾದರೂ ನಿಮ್ಮ ಕಡೆನೂ ಇದೇ ಥರ ಮಾಡೋರಿದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ ಒಂದು. ಆಮೇಲೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡಕತ್ತರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನಲ್ಲಿ ಬರೋವಂಥ ಎಲ್ಲ ವೀಡಿಯೋಸ್ನೂ ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ
ಎರಡು ಕಾರ್ಯಕ್ರಮನೂ ಒಂದೇ ದಿನ ಇಟ್ಕೊಂಡಿದ್ದಕ್ಕೆ ಅವ್ರ ರಿಲೇಷನ್ನು ನಮ್ಮ ಕಡೆಯವರು ಎಲ್ಲರೂ ಒಟ್ಟಿಗೆ ಸೇರಿದ್ವಿ. ನೋಡಕ್ಕೆ ಒಂಥರ ನಿಜವಾಗ್ಲೂ ಖುಷಿ ಅನ್ನಿಸ್ತು. ಇಂಥ ಒಂದು ಕಾರ್ಯಕ್ರಮದಾಗನ ನಾವು ಎಲ್ಲರೂ ಒಟ್ಟಿಗೆ ಸೇರೋದು, ಎಲ್ಲರ ಜೊತೆಗೂ ಬೆರೆಯೋದು ನಿಜವಾಗ್ಲೂ ಒಂಥರ ಮೈಂಡ್ ಫ್ರೆಶ್ ಅನ್ನಿಸ್ತು ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಇದನ್ನೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ನೆಕ್ಸ್ಟ್ ಲಾಸ್ಟ್ ಇರೋದ ಒಂದು ಊಟದ ಕಾರ್ಯಕ್ರಮ ನೋಡ್ರಿ. ಎಲ್ಲರೂ ಊಟ ಮಾಡ್ಕೊಂಡು ಒಂದು ರೌಂಡ್ ಎಲ್ಲರ ಜೊತೆನೂ ಮಾತಾಡಿಸ್ಕೊಂಡು ಮತ್ತೆ ರಿಪೀಟ್ ನಾವು ಮನೆ ಕಡೆ ಬರೋಕ್ಕೆ ಎಲ್ರಿಗೂ ಒಂದು ರೌಂಡ್ ಎಲ್ಲರಿಗೂ ಬಾಯಿ ಹೇಳ್ಕೊಂತ ನೀವು ನಮ್ಮೂರಿಗೆ ಬರ್ರಿ, ನಾವು ನಿಮ್ಮೂರಿಗೆ ಬರ್ರಿ ಅಂತ ಎಲ್ರಿಗೂ ಹೇಳ್ಕೊಂತ ಇಲ್ಲಿ ನೋಡ್ರಿ ಊಟದ ಇದ್ರಾಗ ಮಗ ಮಗಳು ಮನೆಯವರು ಎಲ್ಲರೂ ಊಟಕ್ಕೆ ನೀಡಕ್ಕೆ ನಿಂತ್ಕೊಂಡು ಬಿಟ್ರೆ ನೋಡ್ರಿ ಅಷ್ಟರು ಬೇಗ ಎಲ್ಲ ಊಟ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ರೀ ಫ್ರೆಂಡ್ಸ್. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ. ಹಾಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನಲ್ಲಿ ಬರೋವಂಥ ಎಲ್ಲ ವಿಡಿಯೋನು ನೋಡಿರಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ರೀ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗಣ್ರಿ. ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ನನ್ನ ತಂಗಿ ಮಗಳು ಈ ಒಂದು ಉಡದಟ್ಟಿ ಕಾರ್ಯಕ್ರಮದ್ದು ವಿಡಿಯೋ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗಣ್ರಿ ಫ್ರೆಂಡ್ಸ್. ಅಲ್ಲಿ ತನಕ ನಿಮಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಲಾಸ್ಟಲ್ಲಿ ಅರಶಿನ ಕುಂಕುಮ ಕೊಟ್ಟರು, ಅಲ್ಲಿಂದ ಹೊರಟು ಬಂದ್ವಿ ರೀ ಫ್ರೆಂಡ್ಸ್. ಬಾಯ್, ಥ್ಯಾಂಕ್ ಯು.